ಹಾಯ್ ಗೈಸ್, ಹೇಗಿದ್ದೀರಾ ಎಲ್ಲರೂ? ನಾವಂತೂ ತುಂಬ ಚೆನ್ನಾಗಿದ್ದೇವೆ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸ್ಪೀಡ್ ಆಗಿದೆ. ಓಕೆ, ಸೊ ಇವತ್ತು ಬ್ಲಾಗ್ ಎದಕ್ಕಪ್ಪ ಅಂದರೆ ಸ್ಪೆಷಲಿ ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಬಾಂಗ್ಡಾ ಫಿಶ್ ಫ್ರೈ ಮಾಡಬೇಕಂತ ಫಿಶ್ ತೊಂಬರೆಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಫಿಶ್ ಶಾಪು ಆ್ಯಕ್ಚುಲಿ ಸಂಡೇ ಫುಲ್ ರಶ್ ಆಗಿರುತ್ತೆ. ಸೊ ತುಂಬ ಜನ ಇರ್ತಾರೆ. ಲೈಕ್ ಅವ್ನು ಲಾಸ್ಟ್ ಟುಗೆದರ್ ಕಮಾಯಿ ಮಾಡ್ಬೋದು ಅಷ್ಟಿರುತ್ತೆ ಸಂಡೇ. ಇವತ್ತು ಗೊತ್ತಿಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇರೋದು ಸ್ಯಾಟರ್ಡೇಗೆ. ಸೊ ಇವತ್ತು ಹೋಗ್ಬಿಟ್ಟು ಫಿಶ್ ತೊಗೊಂಬಂದು ಫಿಶ್ ಫ್ರೈ ಮಾಡಿ ನಮ್ಮೂರ ಕಡೆ ನಮ್ಮ ಸ್ಟೈಲಲ್ಲಿ ಹೆಂಗೆ ಮಾಡ್ತೀವಿ ಫಿಶ್ ಫ್ರೈ ಅಂತ ತೋರಿಸ್ತೀವಿ ಬ್ಲಾಗ್. ಬಾಂಗ್ಡಾ ಫಿಶು, ಓಕೆ, ಫಿಶ್ ಸಾಂಬಾರ್ ಮತ್ತು ಫಿಶ್ ಫ್ರೈ ಮಾಡ್ತೀನಿ. ಓಕೆ, ತೋರಿಸ್ತೀನಿ ಬನ್ನಿ. ಓಕೆ, ದೆನ್ ಆಮೇಲೆ ಸಿಗೋಣ ಅಲ್ಲಿ ಹೋಗಿ. ಸೊ ಹೊಟ್ಟೆ ಹಸುವಾಗಿತ್ತು, ಅದಕ್ಕೋಸ್ಕರ ಬೇಕ್ರಿಯಲ್ಲಿ ಎಗ್ ಪಪ್ಸ್ ತಿಂತಾಯಿದ್ದೀವಿ. ದೆನ್ ಇವಾಗ ಮಸಾಲೆ ಪೂರಿನೂ ತಿನ್ನಬೇಕಂತ ಫೀಲ್ ಆಯಿತು, ಮಸಾಲೆ ಪೂರಿ ತಿಂತಾಯಿದ್ದೀವಿ. ನಾವು ಏನು ಫಿಶ್ ಇದು ಮಾಡೋದಂತ ಹೋಗ್ತಾ ಇದ್ದೀವಿ, ಬಟ್ ಫಿಶ್ ರುಚಿ ಆಗಿಲ್ಲ, ಬರೀ ಅದು ಕೇಕು ಪಪ್ಸ್ ಮಸಾಲೆ ಪೂರಿ ತಿಂತಾನೆ ಇದ್ದೀವಿ. ಸೊ ಕೇಕ್ ನೋಡಿ, ನನ್ನ ಫೇವ್ರೇಟ್ ಯಾವುದು? ಪೈನಾಪಲ್ ಫ್ಲೇವರ್. ಎಕ್ಸೆಪ್ಟೇಷನ್ ಏನಪ್ಪ ಅಂದರೆ, ಸೊ ಇವರು ಥಿಂಕ್ ಮಾಡ್ತಾ ಇರ್ತಾರೆ ಇದು ಫಸ್ಟ್ ನಾನು ಅವ್ರಿಗೆ ತಿನ್ನಿಸಿರಂತ. ಫಾರ್ ದ ಫಸ್ಟ್ ಟೈಮ್ ನಾನು ತಿನ್ಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಇಲ್ಲಾಂದರೆ ಇದ್ದಾಗ ಹೋಗಾಡ್ತಾಗುತ್ತೆ, ಸುಮ್ಮನೆ ರಿಸ್ಕ್ ಸುಮ್ಮನೆ ಜಾಬ್ ಮಾಡಬೇಕು, ಸಾಲ ಬರ್ಲವ್ಸ್ ಬನ್ನಿ. ಫಿಶ್ ಮಾರ್ಕೆಟಿಗೆ ಹೋಗ್ತಾ ಇದ್ದೀನಿ, ಮೇಡಮ್ ಇದ್ದಾರೆ. ಸೊ ಮುಂದೆ ತೋರಿಸ್ತೀನಿ ಅಪೋಸಿಟಲ್ಲಿ ಏನೇನಿದೆ ಅಂತ. ಸೊ ಅಪೋಸಿಟಲ್ಲಿ ನೋಡಿ ಎಲ್ಲೇನು ಫಿಶ್ ಸ್ಟಾಲ್ ಅಂತ ಹೋಗ್ತಾ ಇದ್ದೀವಿ. ಸೊ ಇದೊಂಥರ ಫುಡ್ ಸ್ಟ್ರೀಟು. ಈ ಫುಡ್ ಸ್ಟ್ರೀಟಲ್ಲಿ ಸಖತ್ತಾಗಿ ಎಲ್ಲ ಥರದ್ದು ಇದು ಸಿಗ್ತವೆ, ಬಿರಿಯಾನೀಸ್ ಲೈಕ್ ಮತ್ತೇನು ನೋಡಿ ಫಿಶ್ ಶಾಪ್ ಅಂತ, ದೋಸೆ ಎಲ್ಲ ಥರದ್ದು ಪಾನಿಪುರಿ ಎಲ್ಲ ಸಿಗುತ್ತೆ ಈ ಫುಡ್ ಸ್ಟ್ರೀಟಲ್ಲಿ ಸ್ಪೆಷಲಿ. ಇಲ್ಲಿದೆ ನೋಡಿ ಫಿಶ್ ಸ್ಟಾಲ್. ಚಲೋ ಫಿಶ್ ತಗೋ. ಸಿ ಬಾಂಗ್ಡಾ ಬಾಕ್ಸಲ್ಲಿ ಹಾಕಿರ್ತಾರೆ, ಲೈಕ್ ರೆಗ್ಯುಲರ್ಲಿ ಇಲ್ಲಿ ಇಟ್ಟಿರ್ತಾರೆ, ಬಟ್ ಇವತ್ತು ಇಟ್ಟಿಲ್ಲ. ಸೊ ಇದು ಫ್ರಾನ್ಸ್ ಫಿಶ್ಶು, ಚಿಕ್ಕದು. ಸರ್ ಅದು ಹೆಂಗೆ ಸ್ಕಿನ್ ಅದು ತೆಗಿಯೋದು ಹೇಗೆ? ಸೊ ನಂಗೆ ತುಂಬ ಕಷ್ಟ ಆಗುತ್ತೆ ಅದು ತಂದಾಗ ಒಂದೊಂದು. ಹಾಂ, नेक्स्ट टाइम लेके जाऊंगा मैं बांगड़ा दे दो 1 kg. See, it's my fish. ಇಷ್ಟು ಓಕೆ. ಸೊ ಅಟ್ಲೀಸ್ಟ್ ಇದನ್ನು 5 to 6 ಟೈಮ್ ವಾಶ್ ಮಾಡಬೇಕು, ಯಾಕಂದರೆ ಚೆನ್ನಾಗಿರುತ್ತೆ. ಬಟ್ ತಿರ್ಗಿ ಒಂದು ಸರ್ತಿ ವಾಶ್ ಮಾಡಿದರೆ ಒಂದು 2-3 ಟೈಮ್ಸು ಚೆನ್ನಾಗಿರುತ್ತೆ. ಸೊ ಆಲ್ರೆಡಿ 2 ಟೈಮ್ ವಾಶ್ ಮಾಡಿದ್ದೀನಿ. ಇಲ್ಲಿ ಫೈನಲ್ ಟಚ್ ಸಿಂಕಲ್ ಡೈರೆಕ್ಟ್ ನೋಡಿ. ಇದು ಫಿಶ್ ಫ್ರೈಗೆ, ಇದು ಫಿಶ್ ಗ್ರೇವಿಗೆ ಗೋಸ್ಕರ ಮಸಾಲೆ ರೆಡಿ ಮಾಡಿದಾಯಿತು. ಬಟ್ ಓಕೆ, ಸೊ ಏನೇನು ರೆಡಿ ಮಾಡಿದ್ದೀರಾ? ಮಸಾಲ ರೆಡಿ ಆಗಿದೆ, ಏನೇನು ಹಾಕ್ತಾ ಇದ್ದೀರಾ ಮತ್ತೆ? ಇದು ಫಿಶ್ ಗ್ರೇವಿಗೆ ಓಕೆ, ಒಂದು ಸ್ವಲ್ಪ ಖಾರದ ಪುಡಿ ಹಾಕಬೇಕು. ಖಾರದ ಪುಡಿ ತುಂಬ ಸ್ಪೈಸಿ ಅಂತ ಸ್ವಲ್ಪ ಹಾಕ್ತೀನಿ. ಓಕೆ, ಜಾಸ್ತಿ ಬೇಡ, ಸ್ವಲ್ಪ ಅಂತ ಹೇಳ್ಬಿಟ್ಟು 2 ಸ್ಪೂನ್ 3 ಸ್ಪೂನ್ ಹಾಕಿದ್ದೀರಾ. ದೆನ್ ಮತ್ತೆ ಹಲ್ದಿ. ಓಕೆ, ಇಟ್ ಈಸ್ ಹಳದಿ. ಟರ್ಮಿಕಾ ಯಾಕೆ ಜಾಸ್ತಿ ಹಾಕ್ತೀರಿ ಆವಾಗಲೂ? ಸಾಲ್ಟ್ ಸಾಲ್ಟ್ ಎಲ್ಲ ಹಾಕ್ತಾರೇನೋ? ಮತ್ತೇನು ಸಾಲ್ಟ್ ಎಲ್ಲ ಹಾಕಲ್ಲಕ್ಕನೋ? ಏನಾಗ್ತಾರೆ ಹಾಗೆ ಅಂದೆ, ಸಾಲ್ಟ್ ಹಾಕ್ತಾರೆ ಎಲ್ಲದ್ರಲ್ಲೂ. ದೆನ್ ಇವಾಗ ಕಡಾಯಿ ಸ್ಟಾರ್ಟ್ ಆಯ್ತಾ? ಹಾಂ. ಸೊ ಇವಾಗ ನಾನು ಆಯಿಲ್ ಹಾಕ್ತಾ ಇದ್ದೀನಿ. ಯಾಕೆ ಹಾಕ್ತಾ ಇದ್ದೀರಾ? ಗ್ರೇವಿ ಮಾಡೋಕ್ಕೆ ಹಾಕಿ, ಅದನ್ನು ಹೇಳಿ. ಓಕೆ, ಒಂದು ನಿಮಿಷ. ಗೊತ್ತಾ, ಸಾಂಬಾರ್ ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಆಗ್ತೈತೆ. ಮೀನಾ ಸಾಂಬಾರ್ ಅಂದ್ರೆ ಫಿಶ್ ಸಾಂಬಾರ್ ಅಂದ್ರೆ, ಮತ್ತೆ ಇಲ್ಲಾದ್ರೆ ಸ್ವಲ್ಪ ದಪ್ಪ ಗ್ರೇವಿ ಮಾಡಿದ್ರೆ ಟೇಸ್ಟ್ ಆಗ್ತಲ್ಲ, ನೀರು ಮಾಡಬೇಕು. ಓಹೋ, ಹಾಗೆ ಎಲ್ಲಿ ಕಲಿತೆ ಇದನ್ನೆಲ್ಲ? ಹೌದಾ? ಓಕೆ, ಇದನ್ನೆಲ್ಲ ಎಲ್ಲಿ ಕಲಿತೆ? ನಮ್ಮ ಮಮ್ಮಿ ಮತ್ತೆ ನಮ್ಮ ಆಂಟಿಯರು. ನೋಡಿ ಆಯಿಲ್ ಹಾಕ್ತೀನಿ. ಓಕೆ, ಅದನ್ನು ತೋರಿಸ್ಬೇಕಾ? ಅಯ್ಯೋ, ನೋಡಿ ಆಯಿಲ್ ಎಷ್ಟು ನೀಟಾಗಿ ಬೀಳುತ್ತೆ ಗೊತ್ತಾ, ಸ್ವಲ್ಪ ಲೀಕ್. ಸೊ ಇವಾಗ ನಾನು ಪೇಸ್ಟ್ ಮಾಡಿರೋ ಮಸಾಲನ ಇವಾಗ
ಆ್ಯಡ್ ಮಾಡ್ತೀನಿ. ಎಲ್ಲಿ ಆ್ಯಡ್ ಮಾಡ್ತಾ ಇದ್ದೀರಾ? ಆಯಿಲಲ್ಲಿ. ಸೊ ಆಯಿಲ್ ಬಿಸಿ ಆಗಿದೆ. ಓಕೆ ಆಗಿದೆ. ದೆನ್ ಓ ಸ್ಲೋ ಮ್ಯಾನ್, ಏನಮ್ಮ ಫುಲ್ ಇದು ಮಾಡಿಸ್ತಾ ಇದೆಯಾ? ಫುಲ್ಲು ಸೊ ಸಕ್ಕ ಸ್ಮೆಲ್ ಬರ್ತಾ ಇದೆ ಮಗ ಇವಾಗಲೇ. ವಿಡಿಯೋದಲ್ಲೆಲ್ಲ ಸ್ಮೆಲ್ ಬರಲ್ಲ, ಇಲ್ಲ ಅಂದ್ರೆ ಗೊತ್ತಾಗಿರೋದು ಅವರಿಗೂ. ಸೊ ಇವಾಗ ರುಬ್ಬಿರೋ ಮಸಾಲ ನಾನು ಹಾಕಿದ್ದೀನಿ. ಒಂದು 5 ನಿಮಿಷ ವೇಟ್ ಮಾಡಬೇಕು. ಆಮೇಲೆ ಫಿಶ್ ಆ್ಯಡ್ ಮಾಡಬೇಕು ಅಷ್ಟೇ. ಓಕೆ, ಆಮೇಲೆ ನೀರು ಹಾಕಬೇಕು ಅಷ್ಟೇ. ಓಕೆ ठीक है. ದೆನ್ ಸಿ ಮಸಾಲೆ ಕುದೀತಾ ಇದೆ, ಸ್ವಲ್ಪ ಮಿಕ್ಸ್ ಮಾಡ್ಬೇಕು ಅದನ್ನು. ಮಿಕ್ಸ್ ಮಾಡಮ್ಮ, ಮಿಕ್ಸ್ ಮಾಡು. ಓಕೆ, ಸೊ ಅದಂದ್ರೆ ಹಸಿ ಲೈಕ್ ಇದು ಹಾಕಿದ್ದೀವಲ್ಲ, ಏನು ಪೇಸ್ಟ್ ರುಬ್ಬಿರೋ ಮಸಾಲ. ರುಬ್ಬಿರೋ ಮಸಾಲ ಅಂದರೆ ಕೊಬ್ಬರಿ ಹಾಕಿದ್ದೀವಿ. ಆ ಕೊಬ್ಬರಿ ಸ್ಮೆಲ್ ಹೋಗೋವರೆಗೆ ಒಂಚೂರು ಇದರಲ್ಲಿ ಬೇಯಿಸಬೇಕು. ಏಲಕ್ಕಿ, ಟೊಮ್ಯಾಟೊ, ಲವಂಗ ಮತ್ತೆ ಎಲ್ಲಾನು ಟೊಮ್ಯಾಟೊ ಲಿಸ್ಟ್ ಕೊಟ್ಬಿಡು ಅಂತ ಆಯ್ತಾ ಮುಂದೆ. ಓಕೆ ठीक है. ಇವಾಗ ಅದನ್ನ ಆ್ಯಡ್ ಮಾಡಬೇಕು. ಸಿ 2-3 ಡೇಸ್ ಬ್ಯಾಕು ನನ್ನ ಏನಾಯ್ತು ಅಂದ್ರೆ 3 ಡೇಸ್ ಬ್ಯಾಕು ನನ್ನ ಮೊಬೈಲು ಯಾರೋ ಬಸ್ಸಲ್ಲಿ ಕಳ್ತನ ಮಾಡ್ಕೊಂಡ್ಬಿಟ್ರು, ದೇಬ್ಕೊಂಡ್ಬಿಟ್ರು ಬಸ್ ಹತ್ತುವಾಗ. ಸೊ ಬೆಂಗಳೂರಲ್ಲಿ ನಾನು ಹೇಳೋ ಜನರಿಗೆ ಏನಂದ್ರೆ ಹುಷಾರಾಗಿರಿ, ಯಾಕಂದ್ರೆ ನನಗೆ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ನನ್ನ ಆಫೀಸಲ್ಲಿ ನನ್ನ ಕೊಲಿಗೂ ಹೀಗೆ ಆಗಿದೆ ತುಂಬಾ ಜನರಿಗೆ. ಸೊ ಬಸ್ ಯಾವಾಗ ಹತ್ತೀವಿ ಆ ಟೈಮಲ್ಲಿ ರಶಲ್ಲಿ ಮೊಬೈಲ್ ದೇಬ್ಕೊಂಡ್ಬಿಡ್ತಾರೆ, ಹುಷಾರಾಗಿರಿ. ಸೊ ಇವಾಗ ನಾನು ಬೇರೆ ಮೊಬೈಲ್ ತಗೋಬೇಕಾದ್ರೆ ಇವ್ರು ಪರ್ಮಿಷನ್ ಕೊಡ್ತಾ ಇಲ್ಲ. ಇವ್ರು ಅಂತಿದ್ದಾರೆ ಸುಮ್ಮನೆ ಹಾಕ್ಬೇಕಂದ್ರೆ ಸಿ ನಿಮ್ಮ ಹತ್ರ ಒಳ್ಳೆ ಫೋನು, ನಮಗೆ ಫೋನೇ ಇಲ್ಲ ಅಂದ್ರೆ ಹೇಗೆ? ಈ ಫೋನ್ ತಗೋ. ಹಾ ಟು ಲ್ಯಾಪ್ಟಾಪ್ ಇದೆ, ಮೊಬೈಲ್ ಮನೆಯಲ್ಲಿ. ಇಲ್ಲ ಸಿ ಲ್ಯಾಪ್ಟಾಪ್ ಬೇರೆ ಮೊಬೈಲ್ ಬೇರೆ. ಸೊ ನಾನು ಅಂತ ಇದ್ದೀನಿ ನಾನು ಐಫೋನ್ ತಗೋತೀನಿ ಅಂತ, ಇವ್ರು ಅಂತ ಇದ್ದಾರೆ ಒಂದು ಯಾವ್ದು 5-6 ಸಾವಿರ ತಗೋ. ಅದಕ್ಕೂ ಹೇಳ್ತಾ ಇಲ್ಲ, ಒಂದು 2-3 ಮಂತ್ ಹೋಗ್ಲಿ ಅಂತ ಹೇಳ್ತಿದ್ದಾರೆ. ಸೊ ಹೀಗಾದ್ರೆ ಹೇಗೆ? ಸೊ ನಮ್ಮ ಮೊಬೈಲ್ ಬೇಕು. ಅದಕ್ಕೆ ನಾವು ವಿಡಿಯೋ ಜಾಸ್ತಿ ಹಾಕ್ತಿಲ್ಲ, ಯಾಕೆ? ಮೊಬೈಲ್ ಕಳೆದೋಯ್ತು ಅಂತ. ಅದು ಎಲ್ಲ ನಮ್ದು ಅದರೊಳಗೆ. ಸೊ ಆಕ್ಚುಲಿ ಅದರಲ್ಲಿ ವಿಡಿಯೋ ಮಾಡಿದ್ದು ಸೇವ್ ಮಾಡಿ ನಾನು ಎಲ್ಲ ಇದು ಮಾಡಿದ್ದು. ಓಕೆ ಅದು ಇದು ಇಲ್ಲಿ ನೋಡಿ ಫಿಶ್ ರೆಡಿ ಮಾಡಿ. ಫಿಶ್ ಹಾಕ್ತೀನಿ. ಫಿಶ್ ಪೇಸ್ಟ್ ಹಾಕ್ಲಾ? ಹಾಕಮ್ಮ. ಓಕೆ, ಅದರಲ್ಲಿ ನಾವು ವಿಡಿಯೋ ಮಾಡಿ ಸೇವ್ ಮಾಡಿದ್ದೇವೆಲ್ಲ, ಲೈಕ್ ಎಡಿಟ್ ಮಾಡಿ. ಸೊ ಅದು ಯಾವಾಗ ಕಲಿತು ವಿಡಿಯೋ ಇತ್ತು, ಇಂಥ ವಿಡಿಯೋ ಇಲ್ಲ, ಅದಕ್ಕೆ ಇವತ್ತು ಮತ್ತೆ ವಿಡಿಯೋ ಮಾಡ್ತಾ ಇದ್ದೀವಿ. ಓಕೆ, ಕಮಿಂಗ್ ಟು ದ ಫಿಶ್ ಪಾಯಿಂಟ್. ಸೊ ಗ್ರೇವಿಗೆ ಮಿಕ್ಸ್ ಮಾಡ್ತಾ ಇದ್ದಾರೆ. ಏನಂತಾರೆ ನನಗೆ ಗೊತ್ತಿಲ್ಲ. ಅಜ್ವಾನ ಹಾಕ್ತಿದ್ದೀನಿ. ಅಜ್ವಾನ ಹಾಕ್ಬಿಟ್ಟು ದಿಸ್ ಮಚ್ ಕ್ವಾಂಟಿಟಿ ಆಮೇಲೆ ಇಲ್ಲಿ ತಿಕ್ಕಬೇಕು. ನಮ್ಮ ಮಮ್ಮಿ ಇದೇ ಥರ ಮಾಡ್ತಾರೆ ಅಂತ ನಾವು ಹಾಗೆ. ಅದು ಸ್ಮೆಲ್ ಕೊಡುತ್ತೆ, ಸಖತ್ತಾಗಿ ಟೇಸ್ಟ್ ಬರುತ್ತೆ ಫಿಶ್ಗೆ. ಸೊ ಅದನ್ನು ಹಾಕಿ ಟ್ರೈ ಮಾಡಿ, ಯುನೀಕ್ ಸ್ಟೈಲ್. ಓಕೆ, ಸೊ ಇವಾಗ ಸಾಂಬಾರ್ ರೆಡಿ ಆಯ್ತು. ಇವಾಗ ಬಿಸಿ ಬಿಸಿ ರೊಟ್ಟಿ, ಫಿಶ್ ಜೊತೆ ಬಿಸಿ ಬಿಸಿ ರೊಟ್ಟಿ ಇದ್ರೆ ಚಂದ ಅಲ್ವಾ? ಜೋ ರೊಟ್ಟಿ ಮಾಡು. ಫಿಶ್ ಜೊತೆ ಬಿಸಿ ಬಿಸಿ ರೊಟ್ಟಿ ಇದ್ರೆ ವಾ, ಮತ್ತೆ ರೊಟ್ಟಿ ಮಾಡ್ತಾ ಇದ್ದೀನಿ. ಅದರಲ್ಲಿ ನಮ್ಮ ಮೇಡಮ್ ತುಂಬ ಸ್ಪೀಡ್ ರೊಟ್ಟಿ ಮಾಡ್ತಾರೆ ನೋಡಿ. ಒಂದು ರೊಟ್ಟಿ ಮಾಡೋ ತೋರಿಸ್ತೀನಿ, ಎಷ್ಟು ಕ್ವಿಕ್ಕಾಗಿ ಮಾಡ್ತೇನೆ ನೋಡೋಣ. ನನಗಿಂತ ಸ್ಪೀಡ್ ಮಾಡಿದ್ರೆ ಚೆನ್ನಾಗಿದೆ ಸಿಕ್ಕಾಪಟ್ಟೆ. ನಾನು ನೋಡಿರೋ ಪ್ರಕಾರ ಅಮ್ಮ ಅರ್ಧ ರೊಟ್ಟಿ ರೆಡಿ ಆಯಿತು. ಹಿಟ್ಟಾಕು ಬಡಿ ಅಲ್ಲಿ ರೊಟ್ಟಿ ಮಾಡ್ತಿದ್ದಾರೆ, ಅಲ್ಲಿ ಸಾಂಬಾರು ಆಗ್ತಾ ಉಂಟು. ವೆರಿ ಗುಡ್. ಸೌಂಡ್ ಹೆಂಗಿದೆ ರೊಟ್ಟಿದು? ಆಯ್ತು, ರೆಡಿ. ಸಾಕು ಬಿಡು. ಏನಾದ್ರು ಹೇಳ್ತೀರಾ? ಸೊ ರೆಡಿ ಆಯಿತು. ಮತ್ತೆ ಇವಾಗ ಫಿಶ್ ಫ್ರೈ ಮಾಡಬೇಕು ಅಷ್ಟೇ. ಓಕೆ. ಸೊ ಬನ್ನಿ, ಇವಾಗ ಸಾಂಬಾರು ಮಾಡಿದೆ, ಬಿಸಿ ಬಿಸಿ ರೊಟ್ಟಿ ಮಾಡಿದ್ದೀನಿ. ಇವಾಗ ಫಿಶ್ ಫ್ರೈ ಮಾಡ್ತೀನಿ, ಬನ್ನಿ ತರಿಸ್ತೀನಿ. ಫ್ರೈ ಮಾಡೋಕ್ಕೆ ಬಾಂಬೆ ರವೆ ಹಾಕ್ತಾಯಿದ್ದೀನಿ, ಮತ್ತು ಜಿಂಜರ್ ಪೇಸ್ಟ್ ಹಾಕ್ತಾಯಿದ್ದೀನಿ, ಫ್ರೈ ಮಸಾಲ ಹಾಕ್ತಾಯಿದ್ದೀನಿ, ಆ್ಯಂಡ್ ಮನೇಲಿ ಮಾಡಿರೋಂತಹ ಖಾರ ಪುಡಿ ಹಾಕ್ತಾಯಿದ್ದೀನಿ. ದೆನ್ ಹಲ್ದಿ ಪುಡಿ ಹಾಕ್ತಾಯಿದ್ದೀನಿ. ಅದು ಆದಮೇಲೆ ಮತ್ತೆ ಸಾಲ್ಟ್ ಮತ್ತು ಲಿಂಬೆಹಣ್ಣು ಹಾಕ್ತಾಯಿದ್ದೀನಿ. ಫೈನಲಿ ಮಸಾಲ ರೆಡಿ ಆಯಿತು. ಇವಾಗ ನಾನು ಫಿಶ್ ಮೇಲೆ ಅಪ್ಲೈ ಮಾಡ್ತಾಯಿದ್ದೀನಿ. ಇದು ಇವಾಗ 15 ಮಿನಿಟ್ ಮ್ಯಾರಿನೇಟ್ ಮಾಡೋಕ್ಕೆ ಫ್ರಿಜ್ ಒಳಗೆ ಇಡ್ತಾಯಿದ್ದೀನಿ. ಎಲ್ಲ ಮಸಾಲ ಅಪ್ಲೈ ಮಾಡಿದಾಯಿತು. ಸೊ ಹಾಫ್ ಆನ್ ಅವರ್ ಟೈಮ್ ಆಯಿತು. ಇವಾಗ ಫ್ರಿಜ್ಜಲ್ಲಿ ಮ್ಯಾರಿನೇಟ್ ಮಾಡಿದ್ದು ಆಯಿತು. ಬನ್ನಿ ಇವಾಗ ಫಿಶ್ ಫ್ರೈ ಮಾಡೋಣ. ಸೊ ಇವಾಗ ಒಂದೊಂದಾಗಿ ಹಾಕ್ತೀನಿ. ಅಂಜುತ್ತಾ ಇದ್ದಾಳೆ ಸಂತೆಯಲ್ಲಿ.
ಒಂದು ಈ ಥರ ಹಾಕೋಣ. ಸಾಕು. ಸೊ ನೀವು ನೋಡ್ಬೋದು ನಮ್ಮ ಫ್ರೈ ಯಾವ ಥರ ಆಗ್ತಿದೆ ಅಂತ. ನಾನು ತ್ರೀ ಹಾಕಿದಾಗ ಒಂದು ಅದು ಸ್ಕಿನ್ ಕಿತ್ತೋಗಿದೆ, ಮತ್ತೇನಾಗಿಲ್ಲ, ಚೆನ್ನಾಗಾಗಿದೆ. ಸೊ ಎರಡು ನಾನು ಸೈಡಿಗೆ ಇಟ್ಟಿದ್ದೀನಿ. ಅದಕ್ಕಪ್ಪ ಅಂದರೆ ಇವಾಗ ಟೂಟು ಹಾಕಿದ್ದೀನಿ. ಆಯಿಲ್ ಜಾಸ್ತಿ ಇಟ್ಕೊಳ್ಳುತ್ತೆ ಅಂತ ಸೈಡಿಗೆ ಇಟ್ಟಿದ್ದೀನಿ. ಆಯಿಲ್ ಇದು ಆಗೋವರೆಗೂ ನೋಡಿ ಸ್ಕಿನ್ ಕಿತ್ತೋಗಿದೆ. ಓಕೆ, ಅದ್ರಲ್ಲಿ ಕರಿಬೇವು ಬೇರೆ ಹಾಕಿದ್ದೀನಿ ಇವಾಗ ಟೇಸ್ಟ್ ಬರುತ್ತೆ ಅಂತ. ಫೈನಲಿ ನನ್ನ ಫಿಶ್ ಫ್ರೈ ರೆಡಿ ಆಯಿತು. ನೋಡಿ ಯಾವ ಥರ ಇದೆ, ಸಖತ್ತಾಗಿದೆ ಅಲ್ಲ. ವಾವ್, ಬಿಸಿ ಬಿಸಿ ರೆಡಿ ಆಯಿತು. ಯಾವಾಗ ತಿನ್ನಬೇಕು ಅಂತ ಬಾಯಲ್ಲಿ ನೀರೇ ಬರ್ತಿದೆ. ಇವಾಗ ತಿಂತೀನಿ. ಆ್ಯಂಡ್ ನಿಮ್ಗೆ ಇಷ್ಟ ಟ್ರೈ ಮಾಡಿ. ಬಾಯ್. So thank you for watching our video and do subscribe. Bye. And comment ಮಾಡಿ.